ಇವತ್ತು ಕರ್ನಾಟಕ ರಾಜ್ಯ ಬಾಲ್ ಭವನದ ವತಿಯಿಂದ ಬೆಳಗಾವಿ ಜಿಲ್ಲೆಗೆ ಬಹಳಷ್ಟು ಅನುಕೂಲ ಆಗಲಿಕ್ಕೆ, ಅದರಲ್ಲೂ ಕ್ರಿಕೆಟ್ ಪ್ರೇಮಿಗಳಿಗೆ, ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನಮ್ಮ ಬೆಳಗಾವಿಯಲ್ಲಿ ಇದ್ದಂಥ ಒಂದು ಬಾಲ ಭವನವನ್ನು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ಉತ್ಸುಕತೆ ಅಂತ ಹೇಳ್ಬೋದು, ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಮತ್ತು ನಮ್ಮ ಇಲಾಖೆ ಬಾಲ್ ಭವನದಿಂದ ಒಂದು 20 ಲಕ್ಷ, ಜಿಲ್ಲಾ ಪಂಚಾಯತ್ನಿಂದ ಒಂದು 20 ಲಕ್ಷ ಇದನ್ನು ಮಾಡಿ ಈ ಭವನ ನಮ್ಮದೇ. ಆದರೆ ಇದು ಬಹಳಷ್ಟು ದಿನದಿಂದ ಹಾಗೆ ಇಲ್ಲಿ ಏನು ಆಕ್ಟಿವಿಟೀಸ್ ಇರಲಿಲ್ಲ, ಯಾವ ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ, ಭಾಳ ಹಳೇದಾಗಿತ್ತು, ಶೀತಲಾವಸ್ಥೆ ಆಗಿತ್ತು. ಆದರೆ ನಮ್ಮ ರಾಹುಲ್ ಸಿಂಧೆ ಅವರ ಕಣ್ಣು ಇದ್ರ ಮೇಲೆ ಬಿದ್ದ ಮೇಲೆ ನನ್ನ ಜೊತೆ ಚರ್ಚೆ ಮಾಡಿ ಈ ಭಾಗದ ನಮ್ಮ ಮಕ್ಕಳಿಗೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ, ಡೇ ಆ್ಯಂಡ್ ನೈಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಹಳಷ್ಟು ಅತ್ಯುತ್ತಮವಾದಂಥ ಒಂದು ಇನಿಷಿಯೇಟಿವ್ ನಮ್ಮ ಸ್ಥಳೀಯ ಶಾಸಕರಾದಂಥ ರಾಜು ಸೇಠ್ ಅವರ ನೇತೃತ್ವದಲ್ಲಿ ನಡೀತು. ನಮ್ಮ ಲೋಕಲ್ MLA ಅವರು 20 ಲಕ್ಷ ಕೊಟ್ಟಿದ್ದಾರೆ, ನಮ್ಮ ಬಾಲ್ ಭವನದಿಂದ 20 ಲಕ್ಷ. ಇವತ್ತು ಇದರ ಒಂದು ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸತೀಶಣ್ಣ ಜಾರಕಿಹೊಳಿ ಅವ್ರ ಕೈಯಿಂದ ಮಾಡಿಸಿದ್ದೀವಿ. ನಮ್ದಿಷ್ಟೇ ಆಶೆ, ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರುವಂಥ ಅತ್ಯುನ್ನತವಾದಂಥ ಪ್ರತಿಭೆಯನ್ನು ಹೊಂದಿದಂಥ ಕ್ರಿಕೆಟ್ ಹುಡುಗರನ್ನು ಫ್ರೀಯಾಗಿ ಅವರು ಫ್ರೀ ಹಾಸ್ಟೆಲನ್ನು ಕೂಡ ಮಾಡಿಕೊಡ್ತೀವಿ. ಅವರ ಎಜುಕೇಷನ್ ಅಂದರೆ ಅವರು ಬೆಳಗಾಂಗೆ ಅವರು ಅಡ್ಮಿಷನ್ ತೊಗೊಳ್ತಾರೆ ಅಂತಂದರೆ, ಯಾಕಂದರೆ 18 ಕ್ಷೇತ್ರ ಇರೋದ್ರಿಂದ ಸೊ ಎಲ್ಲಿಯವರು ಬಂದು ಕೂಡ ಇಲ್ಲಿ ಪ್ರಾಕ್ಟೀಸ್ 2 ತಿಂಗಳು ಬೇಸಿಗೆಯಲ್ಲಿ 2 ತಿಂಗಳು ಮೊದಲು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದರಲ್ಲಿ ಯಾರು ಒಳ್ಳೆ ಪ್ರತಿಭೆ ಹೊರಹೊಮ್ತಾರೆ ಅವರನ್ನು ಎಕ್ಸ್ಕ್ಲೂಸಿವ್ ಆಗಿ ಒಂದು 15 ಜನನೋ 20 ಜನನೋ ಅವರನ್ನು ಮುಂಬರುವಂಥ ರಣಜಿ ಕ್ರಿಕೆಟ್ಗಾಗಿರ್ಬೋದು ಅಥವಾ ನ್ಯಾಷನಲ್ ಕ್ರಿಕೆಟ್ಗಾಗಿರ್ಬೋದು ಅದ್ರ ಮೇಲೆ ಅವರನ್ನು ತಯಾರಿ ಮಾಡುವಂಥ ಎಲ್ಲ ಇದನ್ನು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ 5 ಜನ ವಿಕಲಚೇತನರಿಗೆ ಕೂಡ ಆಸ್ಪದವನ್ನು ಈ ಒಂದು ಬಾಲಭವನ ಕ್ರಿಕೆಟ್ ಇದರಲ್ಲಿ ನಾವು ಮಾಡ್ತೇವೆ. ಮೇಡಮ್, ಈ ತಮ್ಮ ಕ್ಷೇತ್ರದಲ್ಲಿ ಮರಗಳ ಕಡಿತ ಆಗ್ತಿರುವುದು, ಸಾವಿರಾರು ಮರಗಳನ್ನು ಕಡಿದಾಕಿದ್ದಾರೆ. ತಮ್ಮ ಗಮನಕ್ಕಿಲ್ಲ ಅಂತ ಹೇಳಿದ್ರಿ, ಶ್ರೀಗಂಧ ಮರಗಳು ಕಡಿದಾಕಿದ್ದಾರೆ. ಮತ್ತೆ ಯಾರ ಗಮನಕ್ಕಿಲ್ಲ ಅಂದ್ರೆ ಅವ್ರು ಹೆಂಗ್ ಕಡಿದ್ರು? ಅನುಮತಿನೂ ತಗೋದಿಲ್ಲ. ಅರಣ್ಯ ಇಲಾಖೆಯವ್ರದ್ದು ಅನುಮತಿನೂ ಇಲ್ಲ, ಅಲ್ಲಿ ಇದ್ದವ್ರಿಗೂ ಯಾರಿಗೂ ಗೊತ್ತಿಲ್ಲ ಅಂದಮೇಲೆ ಈ ರೀತಿ ಕೆಲಸ ಹೆಂಗೆ, ಡೆವಲಪ್ಮೆಂಟ್ ಹೆಂಗೆ? ನೋಡಿ, ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೀನಿ, ಇದು ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಲ್ಲಿ ಸೋಲಾರ್ ಇದನ್ನು ಮಾಡಲಿಕ್ಕೆ ನಮ್ಮ ಜಿಲ್ಲೆಯಿಂದ ಸುಮಾರು 600 ಎಕರೆಯನ್ನು ಸರ್ಕಾರಿ ಜಮೀನು ಇರ್ಬೋದು ಅಥವಾ ಪ್ರೈವೇಟ್ ಜಮೀನನ್ನು 600 ಎಕರೆ ಜಮೀನನ್ನು ಗುರುತಿಸಿದ್ದಾರೆ. ಯಾಕಂತಂದರೆ ಸೋಲಾರ್ ಪ್ಲಾಂಟು 2021ಕ್ಕೇನೋ ಇದು ಸ್ಕೀಮ್ ಬಂದಿತ್ತಂತೆ. ನಾನು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡಾಗ 24ನೇ ಇಸ್ವಿನಲ್ಲಿ ಇದನ್ನು ಗೌರ್ಮೆಂಟ್ ಗ್ರ್ಯಾಂಟ್ ಆಗಿ ಇದು ಪ್ರಧಾನಮಂತ್ರಿ ಕುಸುಮ್ ಯೋಜನೆಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂತು. ಆದರೆ ಕೊಟ್ಟಿರೋದೂ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಮೊನ್ನೆ ಏಕಾಏಕಿ ತಮ್ಮ ಮಾಧ್ಯಮದಲ್ಲಿ, ನಾವೆಲ್ಲ ಅಧಿವೇಶನದಲ್ಲಿ ಬ್ಯುಸಿ ಆಗಿರೋಂಥ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಈ ಸುದ್ದಿ ಬಂದಾಗ ಅಲ್ಲಿ ನನ್ನ ಗಮನಕ್ಕೆ ಕೆಲವು ಸಹೋದರರು ತಗೊಂಡು ಬಂದಾಗ ನಾನು ಮಾನ್ಯ ಜಿಲ್ಲಾ ಅಧಿಕಾರಿಗಳು ಕೇಳಿದಾಗ ಇದು ನನ್ನ ಗಮನಕ್ಕೆ ಬಂತು. ಮತ್ತು ಅವ್ರನ್ನ ಕುಲಂಕುಷವಾಗಿ ವಿಚಾರ ಮಾಡಿದಾಗ ಅದರಲ್ಲಿ ಯಾವುದೇ ಶ್ರೀಗಂಧ ಆಗಲಿ ಅಥವಾ ಸಾಗವಾನಿ ಗಿಡಗಳು ಇಲ್ಲ ಅಂತ ಅವ್ರು ಹೇಳಿದರು. ಮತ್ತು ತಪ್ಪಿತಸ್ಥರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು. ಆ ರೀತಿ ಒಬ್ಬರ ಮೇಲೆ FIR ಕೂಡ ನಾವು ಮಾಡಿಸ್ತೀವಿ. ಮೇಡಮ್, FIR ಕಾಪಿಯಲ್ಲಿ ಅವ್ರು ಬರೆದ್ರೆ 8 ಶ್ರೀಗಂಧದ ಮರಗಳು, ಸಣ್ಣ ಪುಟ್ಟ ಕುಂಚಲು ಸಸ್ಯಗಳು ಸೇರಿ 8 ಎಕರೆಯಲ್ಲಿ ಹಾಳು ಮಾಡಿದಾರಂತೆ ಅರಣ್ಯ ಇಲಾಖೆ ಇದರಲ್ಲಿ ಬರೆದಿದ್ದಾರೆ. ಮತ್ತೆ 34 ಕೆಜಿ ಹಸಿ ಶ್ರೀಗಂಧ ಜಪ್ತಿಪಡಿಸಿಕೊಂಡಿದ್ದೇವೆ ಅಂತ ಹೇಳಿ ನೋಡಿ, ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಾಗಿ ಏನ್ ಕ್ರಮ ಆಗಬೇಕು ಅದು ಖಂಡಿತ ಫಾರೆಸ್ಟ್ ಇಲಾಖೆಯವ್ರು ಏನ್ ಮಾಡ್ತಾರೆ? ಯಾಕಂದ್ರೆ ಒಂದು ಗಿಡ ಕಡಿದ್ರೆ ಒಂದ್ ಕೇಸ್ ಹಾಕಂತರು, ಇಲಾಖೆಯವ್ರು ಏನ್ ಮಾಡ್ತಾ ಇದ್ರು? ನೀವು ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇದು ಯಾರಾದ್ರೂ ಖಾಸಗಿಯವ್ರಿಗೆ ಜಮೀನು ಕೊಟ್ಟಿದೀವ? ಒಂದ್ ನಿಮಿಷ ನಾನು ಹೇಳೋದು ಕೇಳಿ. ಶ್ರೀಗಂಧದ ಗಿಡ ತೆಗ್ದಿರೋದು ಅಪರಾಧ, ಪರ್ಮಿಷನ್ ತಗೊಂಡು ಮಾಡ್ಬೇಕನ್ನೋದು ಖಂಡಿತವಾಗ್ಲೂ ನಿಮ್ಮೆಲ್ಲರ ಮಾತಿಗೆ ನಾನು ಕೂಡ ಸಹಮತಿಯನ್ನು ವ್ಯಕ್ತಪಡಿಸ್ತೀನಿ. ಇದನ್ನ ಯಾರಾದ್ರೂ ಖಾಸಗಿಯವ್ರು ತಗೊಂಡ್ರ, ಖಾಸಗಿಯವರು ಒಂದೇ ದಿನ ರಾತ್ರಿ ಇದನ್ನ ಏನಾದ್ರೂ ಕೆಲಸ ಮಾಡಕ್ ಹೋದ್ರ? ಸರ್ಕಾರದ ಜಾಗ, ಸರ್ಕಾರದ ಯೋಜನೆಗೆ ಸರ್ಕಾರದ ಅನುಮತಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದನ್ನ ಫಾರೆಸ್ಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡರ್ಟೇಕಿಂಗ್ ಮಾಡ್ಕೊಂಡಿದೆ. ಫಸ್ಟ್ ಇದನ್ನ ಮೊದಲು ಕ್ಲಾರಿಟಿ ಕೊಡಿ ಜನರಿಗೆ. ಇಲ್ಲಿ ಏನಾಗ್ತಾ ಇದೆ, ಏನ್ ತೋರಿಸ್ತಾ ಇದ್ದೀರಾ, ಏನೋ ಇದ್ರಲ್ಲಿ ಕುಮ್ಮಕ್ಕಿದೆ, ಯಾರೋ ಖಾಸಗಿಯವರು ಬಂದಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ. ನೋ, ಇದು ಸರ್ಕಾರಿ ಯೋಜನೆ, ಕೇಂದ್ರ ಸರ್ಕಾರದಿಂದ ಬಂದಂತ ಯೋಜನೆ. ರೆವಿನ್ಯೂ ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಮಾತನಾಡಿ ಮಾಡ್ಕೊಂಡಿರುವಂತ ಯೋಜನೆ. ಇದರಲ್ಲಿ ನಮ್ಮ ಪಾತ್ರ ಏನ್ ಬರುತ್ತೆ? ಎಸ್, ಅಫ್ಕೋರ್ಸ್ ನಾನು ಆ ಭಾಗದ ಶಾಸಕಿ, ನನ್ನ ಗಮನಕ್ಕೆ ಅವ್ರು ತರಬೇಕಾಗಿತ್ತು, ನನ್ನ ಗಮನಕ್ಕೆ ಅವ್ರು ತಂದಿಲ್ಲ.
ನನಗೆ ಗೊತ್ತಾದ ತಕ್ಷಣ ನಾನು ಅದನ್ನ ಕೆಲಸವನ್ನ ಸ್ಟಾಪ್ ಮಾಡಿಸಿದ್ದೆ. ಡೆವಲಪ್ಮೆಂಟ್ಗೆ ಕಾಡ ಬೇಕಿತ್ತು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ ಮೇಡಮ್. ಈಗ ಇವತ್ತು ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. ನೋಡೋಣ, ಮಾತಾಡ್ತೀನಿ. ಬೇರೆ ಗೈರಾನ್ ಜಮೀನ ಇಲ್ಲಿ ಇದಿಲ್ಲ ಅಂತ ಮೇಡಮ್, ಈಗ ಈ ಇನ್ನೊಂದು ಮೆಟ್ರೋ ದರ ಕೂಡ ಹೆಚ್ಚಳ ಮಾಡಿದ್ದಾರೆ, ಅದಕ್ಕೆ ವಿರೋಧ ಕೂಡ ಆಗ್ತದೆ. ಯಾವ್ಯಾವ ದರ ಹೆಚ್ಚಳ ಆಗಿದ್ದಾವ ಹೇಳ. ಡಾಲರ್ಸ್ ದರ ಏನಾಗಿದೆ ಹೇಳ ನಿಮ್ಗೆ, ಬಂಗಾರದ ದರ ಏನಾಗಿದೆ, ಬೆಳ್ಳಿ ದರ ಏನಾಗಿದೆ, ಪೆಟ್ರೋಲ್ ಏನಾಗಿದೆ, ಡೀಸೆಲ್ ಏನಾಗಿದೆ, ಗ್ಯಾಸ್ ಏನಾಗಿದೆ, ಕಾಳುಕಡಿ ದರ ಏನಾಗಿದೆ, ಎಣ್ಣೆ ದರ ಏನಾಗಿದೆ, ಕ್ರೂಡ್ ಆಯಿಲ್ ದರ ಎಷ್ಟಿತ್ತು ಎಷ್ಟಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.